ಯಾವ್ದಾಯ್ತು? ಪಾವನಾಯ ನಮೋ ನಮಃ. ಅಗ್ನಿರ್ಯಥೈಕೋ ನ ಕೇವಲಂ ಪ್ರಾಣ ಏವ ಅದಿಷ್ಟಾಯ್ತಲ್ಲ. ಅಸ್ಯ ಇದೇ ಬಂದಿದೆ, ಇದೇ ವಿಷಯ ಬಂದಿರೋದು ಈಗ. ಅಸ್ಯ ವಿಸೃಂಸಮಾನಸ್ಯ ಶರೀರಸ್ಥಸ್ಯ ದೇಹಿನಃ ದೇಹಾದ್ ವಿಮುಚ್ಯಮಾನಸ್ಯ ಕಿಮತ್ರ ಪರಿಶಿಷ್ಯತೆ. ಇದೇ ಪ್ರಶ್ನೆ, ಇದೇ ಉತ್ತರ ಇಷ್ಟೊತ್ತು ಓದಿದ್ದು ಕೂಡ. ಅಲ್ಲಿ ಏನಿದೆ ಈಗ ಎಲ್ಲ ಹೋಗ್ಬಿಡ್ತಲ್ಲ ದೇಹ ಅಂತ ಕೇಳಿದ್ರೆ, ಇಲ್ಲ ಇಲ್ಲ, ಏತದ್ವೈತತ್ ಎಲ್ಲ ಇದೆ, ಪರಮಾತ್ಮ ಇದೆ ಎಲ್ಲ ಹೇಳ್ತಾರೆ, ಯಾವುದು ಬಿಟ್ಟು ಹೋಗಿಲ್ಲ. ನ ಪ್ರಾಣೇನ ನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣ ತು ಜೀವಂತಿ ಯಸ್ಮಿನ್ನೇತವು ಉಪಾಶ್ರಿತವು. ಬರೀ ಪ್ರಾಣಾಪಾನೇನ ಜೀವ ಬದುಕಿಲ್ಲ, ಅವ್ರ ಮೇಲೆ ಪರಮಾತ್ಮ ಇರ್ತಾನೆ, ಅವರಿಂದ ಬದುಕಿದ್ದಾನೆ. ನ ಕೇವಲಂ ಪ್ರಾಣ ಏವ ಚೇತನಾನಾಂ ವಿಧಾರಕಃ. ಕೆಲವು ಒಳ್ಳೊಳ್ಳೆ ಆಫೀಸ್ಗಳಲ್ಲಿ ಗೊತ್ತಾಯ್ತಾ, ಕೇಳಿ ಕೇಳಿ, ಎಷ್ಟು ಒಳ್ಳೆ 100 ವರ್ಷದ ರೆಕಾರ್ಡ್ ಸಿಗುತ್ತೆ, 100 ವರ್ಷಗಳ ರೆಕಾರ್ಡ್ ಸಿಗುತ್ತೆ. ಅದೇ ರೀತಿಯೇ ಜನ್ಮಾಂತರದಾಗೆಲ್ಲ ಹುಡುಕಿದ್ರೆ ಸಿಕ್ಬಿಡುತ್ತೆ. ಪುನರ್ಜನ್ಮ ಹೇಳೋರು ಅಂತಿರೋದಿಲ್ಲ, ಇವರೆಲ್ಲ ಅಲ್ಲ, ಟಿ ವಿ ಹೇಳೋದಲ್ಲ, ಪುನರ್ಜನ್ಮಕ್ಕೆ ಜಾತಕದಲ್ಲಿ ಸೂಚನೆ ಕಾಣಿಸುತ್ತೆ, ಹೇಳ್ತಾರೆ. ನಕ್ಕೆ ಯಾರು ಕರ್ಮ ಅಲ್ಲ, ಯಾವ ಕರ್ಮ, ನೀವು ಮಾಡಿರೋ ಕರ್ಮ ಒಬ್ಬರೇ ಸಾಕು. ನೀವು ಕಳತನ ಮಾಡಿದ್ದೀಯಲ್ಲಪ್ಪ, ಸರಿ, ಅದು ಕರ್ಮ, ಶಾಸ್ತ್ರ ಬಿಟ್ಬಿಡೋಕೆ. ಅದು ಅಪರಾಧ ಹೌದಲ್ಲ, ಅಷ್ಟು ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಈಗ ನೀವು ಸತ್ರು ಅಲ್ಲಿ ಹೋಗ್ತೀಯ, ಇನ್ನೊಬ್ರು ಕೊಂದು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಪಾಪ ಪರಿಹಾರ ಅಲ್ಲದು. ಆತ್ಮಹತ್ಯೆ ಒಂದು ಪಾಪ, ಕೊಂದಿದ್ದು ಇನ್ನೊಂದು ಪಾಪ, 2 ಪಾಪ ಸಮೇತ ಹೋಗ್ತಾನೆ ಅವನಿಗೆ. ಅರ್ಥ ಆಯ್ತಾ? ಬರೋದು ಹೆಂಡ್ರು ಮಕ್ಕಳನ್ನು ಕೊಂದು ತಾನು ಆತ್ಮಹತ್ಯೆ ಅಂತ ಬರೋದಿಲ್ಲ. ಎಷ್ಟು ಪಾಪ ಅದು, 2 ಡಬಲ್ ಪಾಪ ಮಾಡಿದಾಗ. ನ ಕೇವಲಂ ಪ್ರಾಣ ಏವ ಚೇತನಾನಾಂ ವಿಧಾರಕಃ ಕಿಂತು ವಿಷ್ಣುಂ ಸಮಾಶ್ರಿತ್ಯ ಪ್ರಾಣೋನ್ ಜೀವಾನ್ ಬಿಭರ್ತೆಯ. ಪ್ರಾಣದೇವರಿಂದ ಬದುಕಿದ್ದಾರೆ, ಹೌದು, ಅಷ್ಟೇ ಅಲ್ಲ, ಅವ್ರ ಮೇಲೆ ಇನ್ನೊಂದಿದೆ ಈಗ. ಜೀವಾನ್ ಬಿಭರ್ತೆಯಂ ಅಥೋ ಮುಖ್ಯಾಶ್ರಯೋ ವಿಷ್ಣು ಚೇತನಾನಾಂ ಸ್ವತಂತ್ರತಃ. ಮುಖ್ಯಾಶ್ರಯ ಯಾರು ಎಲ್ಲ ಚೇತನರಿಗೆ ಅಂದರೆ ವಿಷ್ಣುವೇ ಹೊರತು ಬೇರೆಯವರಲ್ಲ. ಹಂತತೆ ಇದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಂ ಯಥಾ ಮರಣಂ ಪ್ರಾಪ್ಯ ಆತ್ಮಾ ಭವತಿ ಗೌತಮ. ಹಂತ ಇದಂ ಪ್ರವಕ್ಷ್ಯಾಮಿ. ಆ್ಯಕ್ಚುಲಿ ನಚಿಕೇತ ಹೊರಟಿದ್ದೆ ಅದಕ್ಕೋಸ್ಕರ. ಏನು ಹೊರಟಾತ? ಸತ್ ಮೇಲೆ ಏನಾಗುತ್ತೆ, ಮುಕ್ತರಾದ ಮೇಲೂ ಕೂಡ ಏನಾದ್ರು ಇರುತ್ತಾ, ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಆ ಪ್ರಶ್ನೆ, ಮುಕ್ತನಾದ ಮೇಲೂ ಕೂಡ ಏನಿದೆ, ಭೇದ ದೈವ ಎಲ್ಲ ತಾರತಮ್ಯ ಎಲ್ಲ ಹಾಗೆ ಉಳ್ಕೊಡುತ್ತೆ. ಯಥಾ ಮರಣಂ ಪ್ರಾಪ್ಯ ಆತ್ಮ ಭವತಿ ಗೌತಮ. ಮರಣವನ್ನು ಹೊಂದಿದ ಮೇಲೂ ಕೂಡ ಆತ್ಮ ಹೇಗಿರುತ್ತಾ ಹಾಗೆ ಯಾವ ಕಾಲಕ್ಕೂ ಕೂಡ ಏನಾಗೋದಿಲ್ಲ, ಪರಮಾತ್ಮನ ಹಿರಿಮೆ, ಆತನ ಸ್ವಾತಂತ್ರ್ಯ, ನಮ್ಮ ಅಧೀನ್ಯ, ನಾವು ಅಥವಾ ಅಧೀನರಾಗಿರೋ ಏನು ಮಾಡಿ ಕೂಡ ಏನಾಗೋದಿಲ್ಲ, ಚೇಂಜ್ ಆಗೋದೇ ಇಲ್ಲ. ಯೋನಿ ಮನ್ನೇ ಪ್ರಪದ್ಯಂತಿ ಶರೀರತ್ವಾಯ ದೇಹಿನಃ ಸ್ಥಾಣು ಮನ್ನೇನು ಸಂಯಂತಿ ಯಥಾ ಕರ್ಮ ಯಥಾಶ್ರುತಂ. ಕೊಟ್ಟರು ಮಣ್ಣವ್ರು ಎಲ್ಲೋ ಹೋಗಿಲ್ಲ, ಅವರೆಲ್ಲ ಬೇರೆ ಏನೇನು ಹುಡ್ತಾರೆ ಅಷ್ಟೇ, ಸತ್ತವರು ನಾಶ ಆಗೋದಿಲ್ಲ. ಅದು ವೆರಿ ಸಿಂಪಲ್. ಅದು ಏನಿದೆ, ಅದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಟೀರಿಯಲ್ ಎನರ್ಜಿ ಎಲ್ರಿಗೂ ಗೊತ್ತಿದೆ. ಸ್ಪಿರಿಚುವಲ್ ಎನರ್ಜಿ, ಮೆಟೀರಿಯಲ್ ಎನರ್ಜಿ ಮೀನಿಂಗೇ ಇಲ್ಲ. ಬರೋದು ಯಾವಾಗ? ಚೇತನ ಇದ್ದರೆ, ಇದರ ಅರ್ಥನೇ ಇಲ್ಲ. ಯೋನಿಮನ್ನೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ ಸ್ಥಾಣುಮನ್ನೇನು ಸಂಯಂತಿ ಯಥಾ ಕರ್ಮ ಯಥಾಶ್ರುತಂ ಯಯೇಷು ಸುಪ್ತೇಷು ಜಾಗರ್ತಿ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಒಬ್ಬನು ಮಲಗಿದ್ದಾನೊಬ್ಬನು, ಒಬ್ಬನು ಎದ್ದು ಕೂತಿದ್ದಾನೆ. ಮಲಗಿದವನು ಎದ್ದವನು ನೋಡ್ತಾನೆ, ಎದ್ದವನು ಮಲಗಿದವನು ನೋಡೋಕ್ಕಾಗೋದಿಲ್ಲ. ದೇವರು ಯಾವಾಗಲೂ ಎದ್ದವನು ಪರಮಾತ್ಮನಾದ್ದರಿಂದ ನಮ್ಮನ್ನೆಲ್ಲ ನೋಡ್ತಾನೆ ಇದ್ದಾನೆ ಪರಮಾತ್ಮ. ಆದ್ದರಿಂದ ನಾವು ಯಾರಿಂದ ಎಸ್ಕೇಪ್ ಆಗ್ಲಿಕ್ಕೆ ಬರೋದಿಲ್ಲ. ಅದನ್ನೇ ಕನಕದಾಸ ಹೇಳಿ, ಯಾರು ನೋಡಿದ ಜಾಗದಲ್ಲಿ ತಿನ್ನು ಬನ್ನಿ, ನೋಡಿ ತಿನ್ನಕ್ಕಾಗೋದಿಲ್ಲ ಅಂಥೇಳಿ. ತಿನ್ನು ಬನ್ನಿ ಎಂಬುದು ಎಕ್ಸಾಂಪಲ್ ಅಷ್ಟೇ. ಯಾರನ್ನು ಪಾಪ ಮಾಡಿ ನೋಡ್ದ ಹಾಗೆ ಮಾಡಿ ಅಂತ ಹೇಳಿದಾಗತ್ತೆ ಅಷ್ಟೇ, ತಪ್ಪದು. ಎಲ್ಲ ನೋಡೇ ನೋಡ್ತಾರೆ. ಯಾರು ನೋಡದೆ ಹೋದರೂ ಪಾಪ ಪಾಪ ಅದು ಬೇರೆ ಇದೆ. ಎಷ್ಟೋ ಜನ ಕೊಲೆಯನ್ನು ಮಾಡಿಬಿಡ್ತಾರೆ, ತಿಳ್ಕೊಳ್ಳೋಣ ಬೈ ಚಾನ್ಸ್ ಮಾಡಿದವನು, ಇಂಟ್ರೆಸ್ಟ್ ಏನಿಲ್ಲ ಅವನಿಗೆ, ಭಾಳ ದುಃಖ ಆಗುತ್ತೆ. ಅವನಿಗೆ ಕೊರೆಗೆ ಸತ್ತೋಗ್ಬಿಡ್ತಾನೆ. ಯಾಕೆ? ಪಾಪ ಅವನು ಕಾಡ್ತಾ ಇದೆ, ಪಾಪ ಕಾಡ್ತಾ ಇದೆ. ಅದು ಇನ್ನೂ ಅದೆಲ್ಲ ವೆರೈಟಿಯಲ್ಲಿ ಬೇಕಾಷ್ಟು ಜನ ಇರ್ತಾರೆ. ಆ ದೃಷ್ಟಿಯಲ್ಲಿ ಎಂದೂ ಕೂಡ ಪಾಪ ಹೊರಗಿನಿಂದ ಬಂದಿಸೋದೊಂದು ಒಳಗಿನಿಂದನೇ ಕಾಡುತ್ತೆ, ಮನಸ್ವಾಸ್ಥ್ಯ ಕೆಡಿಸಿಬಿಡುತ್ತೆ. ಆಗಬಾರದು ಆಗ್ತಾನೆ ಇದೆ. ಅದರಿಂದ ಬಿಡುಗಡೆ ಆಗಿ ಸಾಧ್ಯ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಕಾಮಂ ಕಾಮಂ ಪುರುಷೋ ನಿರ್ಮಮಾಣಃ ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತ ಮುಚ್ಯತೆ ತಸ್ಮಿನ್ ಲೋಕಾಶ್ರಿತ ಸರ್ವೇ ತದು ನಾತ್ಯೇತಿ ಕಶ್ಚನ ಏತದ್ವೈತ. ಕಾನ್ಸೆಪ್ಟ್ ಆಫ್ ಗಾಡ್ ಅರ್ಥ ಮಾಡಿಕೊಡೋದಕ್ಕೆ ಎಷ್ಟು ಒಳ್ಳೊಳ್ಳೆ ದೃಷ್ಟಾಂತ ಕೊಡ್ತಾ ಹೋಗ್ತಾರೆ. ವೈರಾಗ್ಯಪಾದ, ಕಾಠಕೋಪನಿಷತ್ತು ಎಲ್ಲ ಶಾಸ್ತ್ರನೂ ಕನೆಕ್ಟೆಡ್. ಅದು ಯಾವ ಶಾಸ್ತ್ರ ಓದ್ತಿದ್ರು ಕೂಡ ಏನಾಗಿರುತ್ತದೋ ಈ 9 ಪ್ರಮೇಯ ಸೇರಿಕೊಂಡೇ ಬರಬೇಕು. ಗೊತ್ತಾಯ್ತಾ? ಅದನ್ನು ಹೇಳ್ತಾರೆ.
ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ಪರಮಾತ್ಮ ಬಿಂಬನಾಗಿ ಒಬ್ಬನಾಗಿರೋದು ಅಷ್ಟೇ ಅಲ್ಲ, ಅನಂತ ಜೀವರಿಗೆ ಪ್ರತಿಬಿಂಬನಾಗಿಯೂ ಕೂಡ ಇದ್ದ, ಮೂಲ ಬಿಂಬನಾಗಿದ್ದ. ಅವೆಲ್ಲ ಪ್ರತಿಬಿಂಬರಾಗಿದ್ದಾರೆ ಹೊರತು ಪರಮಾತ್ಮ ಇಂಡಿವಿಜುವಲಿ ನೋಡ್ತಾನೆ. ಎಲ್ಲರೂ ಮಾಸಲ್ಲಿ ನೋಡೋದು ಬೇರೆ, ಇಂಡಿವಿಜುವಲಿ ನೋಡೋದು ಬೇರೆ. ಎರಡನ್ನೂ ಪರಮಾತ್ಮ ಮಾಡ್ತಾನೆ. ಸಾಮಾನ್ಯತಃ ಸರ್ವರಿಗೂ ಬಿಂಬ ಪರಮಾತ್ಮ, ಗೊತ್ತಾಯ್ತಾ. ಅನಂತರ ಸೋತವರೆಲ್ಲ ಕೆಳಗಿನವರು ಏನು ಅನ್ನಿಸ್ತಾರೆ? ಬಿಂಬ ಅನ್ನಿಸ್ತಾರೆ. ಕೆಳಗಿನವರು ಪ್ರತಿಬಿಂಬ, ಮೇಲಿನವರು ಬಿಂಬ. ಆಬ್ಸಲ್ಯೂಟ್ ಬಿಂಬ ಅಂದರೆ ಪರಮಾತ್ಮ. ಆಬ್ಸಲ್ಯೂಟ್ ಪ್ರತಿಬಿಂಬ ಅಂದರೆ ಹೋಗ್ತಾನೆ ಇರುತ್ತೆ, ಎಂಡ್ ಲಾಸ್ಟ್ ಪರ್ಸನ್ವರೆಗೂ ಹೋಗ್ತಾನೆ ಇರುತ್ತೆ. ಯಜ್ಞರ್ಯಥೈಕೋ ಭುವನಂ ಪ್ರವಿಷ್ಟ, ಒಬ್ಬೇ ಒಬ್ಬ ಅಗ್ನಿ ಭೂಮಿಯನ್ನು ಪ್ರವೇಶಿಸಿ ಅನೇಕ ರೂಪದಲ್ಲಿರೋ ಹಾಗೆ ಒಬ್ಬನೇ ಪರಮಾತ್ಮ ಆಗಿದ್ದಾನೆ. ಅಗ್ನಿರ್ಯಥೈಕೋ ಲೋಕೇಶು ಪ್ರವಿಷ್ಟೋ ಅನ್ಯೋನ ವಿದ್ಯತೆ ಪಾಕಾದಿಕರ್ಥ ಅಥಾಪ್ಯಸ್ಯ ದೇವಸ್ಯ ಪ್ರತಿರೂಪಕಾಃ. ಅಗ್ನಿಯಲ್ಲಿ ಪಾಕ ಮಾಡೋ ಅಗ್ನಿ, ಕೆಲವು ಅನೇಕ ಅಗ್ನಿ ಬೇರೆ, ನೀರು ಕಾಯಿಸೋ ಅಗ್ನಿ ಬೇರೆ, ಪಾಕ ಅಡುಗೆ ಮಾಡೋ ಅಗ್ನಿ ಬೇರೆ, ಎಷ್ಟೋ ಅಗ್ನಿಗಳೇ. ಆದರೆ ಅಗ್ನಿ ಹೇಗೋ ಆಗಿದೆ. ಉಳಿದೆಲ್ಲಗಳು ಏನು? ಮುಖ್ಯ ಅಗ್ನಿಯ ಪ್ರತಿಬಿಂಬ, ಮುಖ್ಯ ಅಗ್ನಿಯ ಪ್ರತಿಬಿಂಬವಾಗಿರೋ ರೂಪಂ ರೂಪಂ ಪ್ರತಿಹ್ಯೇತೆ ಸಂತಿ ಅಚೇತನ ವನ್ಹಯ. ಪ್ರತಿ ರೂಪಕ್ಕೂ ಪ್ರತಿಬಿಂಬವಾಗಿ ಅಚೇತನ ವನ್ಯಗಳಿದೆ. ಫ್ಯೂಯಲ್ ಅಂತ ಕರೀತಾರೆ, ಇತ್ಲ ಥರದ ಫ್ಯೂಯಲ್. ಅದು ಆ್ಯಕ್ಚುಲಿ ಫ್ಯೂಯಲ್ ಅದಲ್ಲ, ಅದರಿಂದ ಫ್ಯೂಯಲ್ ಬರುತ್ತೆ, ಅಗ್ನಿ ಬರುತ್ತೆ. ಅದು ಅಗ್ನಿ ಅಧಿಷ್ಠಾನ, ಅಗ್ನಿಗೆ ಅಧಿಷ್ಠಾನ ಹೊರತು ನೀರು ಅಧಿಷ್ಠಾನ ಅಲ್ಲ ಅಗ್ನಿಗೆ. ಯಾಕೆ ಆರಿವ ಬಿಡುತ್ತೆ. ಇವೆಲ್ಲ ಸೌದೆಗಳು, ಎಲ್ಲ ಸೌದೆಗಳು ಒಳ್ಳೆ ರೀತಿ ಕೊಡೋದಿಲ್ಲ. ಅದಕ್ಕೆ ಒಲೆ ಉಡಿಸೋ ಸೌದೆನೇ ಬೇರೆ, ಉರುವಲು ಅಂತ ಕರೀತಾರಲ್ಲ, ಅದು ಟೀ ಕುಡ್ ಟೈಪಲ್ಲ. ಅದು ಯಾತಕ್ಕೆ ಕೆಲಸಕ್ಕೆ ಬರೋದಿಲ್ಲ, ಯಾತಕ್ಕೆ ಉಪಯೋಗ ಅದು? ಯಾರು ಕೂಡ ಟೀ ಕುಟ್ಟಿರಿ ಅಂತ ಅಡುಗೆ ಮಾಡೋಕ್ಕೆ ಹೋಗಲ್ಲ ಅದರಲ್ಲಿ. ಯಾತಕ್ಕೆ? ಅದ್ರ ಬೇರೆ ವ್ಯಾಲ್ಯೂ ಇದೆ. ಇದು ಬೇರೆ ವ್ಯಾಲ್ಯೂ ಇಲ್ಲ. ಯಾವುದದು? ಒಲೆ ಉದಿಸ್ಲೆ. ಹೂವಿನ ಗಿಡ ಇದೆ, ಕಾಯ್ತಾ ಕೊಡೋ, ಹಣ್ಣಾಗಲಿ ಅಂತ ಕಾಯ್ತಾ ಕೊಡೋದಿಲ್ಲ. ಯಾಕೆ? ಎಂಟು ಮುಗೀತು ಅದಕ್ಕೆ. ಕೆಲವು ಅದು ಅಲ್ಲ, ಜಾಲಿ ಮುಳ್ಳೆಲ್ಲ ಯಾತಕ್ಕೆ ಜಾಲಿ ಗಿಡಗಳೆಲ್ಲ ಬರೀ ಇದಕ್ಕೆ ಅವ್ರಿಗೆ ಬೇರೆದಕ್ಕೆ ಉಪಯೋಗ ಬರೋದಿಲ್ಲ. ಅದೇ ರೀತಿಯಲ್ಲಿ ವ್ಯತ್ಯಾಸಗಳಿದೆ. ಯಂ ಏವಂ ದೇವೋ ವಾಯುರಪಿ ಧಾರಕೋ ನ್ಯೋ ನ ವಿದ್ಯತೆ ರೂಪಂ ರೂಪಂ ತಥಾಪ್ಯಸ್ಯ ಪ್ರತ್ಯಭೂತ್ ಪ್ರತಿರೂಪಕಃ ಅಚೇತನ ಸ್ಪರ್ಶಗಮ್ಯೋ ಯೋ ಅಯಮೇವಂ ಜನಾರ್ದನಃ ಏಕಸ್ವತಂತ್ರೋ ನಾನ್ಯೋಸ್ತಿ ಸರ್ವಜೀವಾಂತರಸ್ಥಿತಃ ರೂಪಂ ರೂಪಂ ಪ್ರತಿಹ್ಯಸ್ಯ ಪ್ರತಿಬಿಂಬಾಶ್ಚ ಚೇತನಾಃ ಬಾಹ್ಯಾಶ್ಚ ತೇ ತಥೋ ನಾಸ್ಯ ಸ್ವರೂಪಂ ತೇ ಕಥಂಚನ ಅನಾದಿ ಪ್ರತಿಬಿಂಬಾಶ್ಚ ಬಭೂವಸ್ತೆ ಅನಂತಕಃ. ಆ ಬಗ್ಗೆ ತುಂಬ ಹೇಳ್ತಾರೆ, ಪ್ರತಿಬಿಂಬದ ಬಗ್ಗೆ ತುಂಬ ಹೇಳ್ತಾರೆ. ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಕೃತವೋ ಶಮಹಂಸೇನ ಪ್ರಿಯತಾಂ ಕಮಲಾಲಯಃ.